ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಯತೀಂದ್ರ ಅವರು ಕೂಡ ಪ್ರತಿಕ್ರಿಯಿಸಿದ್ದಾರೆ. ತಪ್ಪು ಮಾಡಿದ್ರೆ ಯಾರೇ ತಪ್ಪು ಮಾಡಿದ್ರೂ ಕೂಡ ತಪ್ಪೇ ಅದು. ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಇದರಲ್ಲಿ ಯಾವುದೇ ಷಡ್ಯಂತ್ರ ಅನ್ನೋ ಪ್ರಶ್ನೆನೇ ಇಲ್ಲ ಅಂದಿದ್ದಾರೆ ಎಂಎಲ್ಸಿ ಯತೀಂದ್ರ. ಹಾಸನದಲ್ಲಿ ಸೂರಜ್ ರೇವಣ್ಣ ಅವರ ಬಂಧನ ಆಗಿದೆ ಲೈಂಗಿಕ ಹಗರಣಕ್ಕೆ ಸಂಬಂಧಪಟ್ಟ. ಹೌದು, ಬಂಧನ ಆಗಿದೆ. ಸೊ ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರೋ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ. ಸೊ ಹಾಗಾಗಿ ಕಂಪ್ಲೇಂಟ್ನ ಪೊಲೀಸ್ ಅವರು ತೆಗೆದುಕೊಂಡಿದ್ದಾರೆ, ಅದನ್ನು ತನಿಖೆ ಮಾಡ್ತಾರೆ. ಅವ್ರದ್ದು ಏನಾದ್ರು ತಪ್ಪಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ತಾರೆ. ಯಾಕೆಂದ್ರೆ ಅವರು ಈಗಾಗಲೇ ಹೇಳ್ತಾರೆ ರಾಜಕೀಯ ಷಡ್ಯಂತ್ರ ಇದೆ ಅನ್ನೋ ಅವ್ರು ಏನಾದರೂ ಹೇಳಿರಲಿ, ಬಟ್ ಅದು ತನಿಖೆ ಆದಮೇಲೆ ಅದು ಹೊರಗೆ ಬರೋದು ಸತ್ಯ. ಸೊ ಹಾಗಾಗಿ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸ್ತಾರೆ. ತನಿಖೆ ನಡೆದ ಮೇಲೆ ಸತ್ಯ ಹೊರಗೆ ಬರುತ್ತೆ. ಸೂರಜ್ ರೇವಣ್ಣ ವಿರುದ್ಧವಾಗಿ ಇದೀಗ 3 IPC ಪ್ರಕರಣಗಳು ದಾಖಲಾಗಿದೆ. ಸೊ ಈ ಸೆಕ್ಷನ್ಗಳ ಆಧಾರದ ಮೇಲೆ ಈಗ ಒಟ್ಟಾರೆಯಾಗಿ 4 ಸೆಕ್ಷನ್ಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ 377, 342 ಮತ್ತು 506 ಆರಂಭಿಕ ಹಂತದಲ್ಲಿ ದಾಖಲು ಮಾಡಿಕೊಂಡಂತಹ ಸೆಕ್ಷನ್ಗಳು. ಇದರ ಗಂಭೀರತೆ ಏನು ಅಂತಂದ್ರೆ 377 ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದು ಅಂತ, ಇದು ಜಾಮೀನು ರಹಿತ ಪ್ರಕರಣವಾಗುತ್ತೆ. 342 ಅಕ್ರಮವಾಗಿ ಬಂಧನದಲ್ಲಿ ಇಟ್ಟು ಅತ್ಯಾಚಾರವನ್ನ ಎಸಗಲಾಗಿದೆ ಅಂತ ಸಂತ್ರಸ್ತ ಕೊಟ್ಟ ದೂರಿನ ಆಧಾರದ ಮೇಲೆ ಈ ಸೆಕ್ಷನ್ ಅನ್ನ ಹಾಕಿದ್ದಾರೆ. ಜೊತೆಗೆ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ರಿಂದ 506 ದಾಖಲಾಗಿದೆ. ಸೂರಜ್ ಮೇಲೆ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಲಾಗಿದೆ ಮತ್ತು ಅದರ ಗಂಭೀರತೆ ಏನು ಅನ್ನೋದರ ಗಮನ ಹರಿಸೋದಾದ್ರೆ 377 ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ, ಇದು ಜಾಮೀನು ರಹಿತ ಕೇಸ್ ಆಗಿದೆ. ಇದೊಂದು ಜಾಮೀನು ರಹಿತ ಕೇಸ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಿಗಿನ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಸೂರಜ್. 342 ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ನಡೆಸಿದ್ದಾರೆ, ಅವರ ಒಂದು ತೋಟದ ಮನೆಯಲ್ಲಿ ಅತ್ಯಾಚಾರ ಆಗಿದೆ ಅನ್ನೋದರ ಬಗ್ಗೆ ಸಂತ್ರಸ್ತ ಕೊಟ್ಟಿರುವಂತಹ ದೂರು. ಅದರ ಆಧಾರದ ಮೇಲೆ 342 ದಾಖಲಾಗಿದೆ. 506 ಯಾಕೆ ದಾಖಲಿಸಿದ್ದಾರೆ ಅಂದ್ರೆ, ಈ ಪ್ರಕರಣವನ್ನ ಬಯಲಿಗೆ ತಂದರೆ ನಿನಗೆ ಜೀವಂತವಾಗಿ ಉಳಿಸಲ್ಲ ಅಂತ ಬೆದರಿಕೆ ಹಾಕಿದ್ರು ಅಂತ. ಆ ಕಾರಣಕ್ಕಾಗಿ ಜೀವ ಬೆದರಿಕೆ ಆಧಾರದ ಮೇಲೆ 506 ಸೆಕ್ಷನ್ ದಾಖಲಾಗಿದೆ.